ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರ ಸ್ವಾಗತ. ದ್ವಿತೀಯ PUC 2025 ಮತ್ತು 2026 ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ನೋಡ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ 1 ಈಗ ನೋಡಿ ಈ ವಿಡಿಯೋದಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಕನ್ನಡ ಸೆಕೆಂಡ್ PUC ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳಿರ್ತಾವೆ. ಯಾರು ನಮ್ಮ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ, ನಿಮಗೆ ಹೆಲ್ಪ್ಫುಲ್ ಆದ ಅಂತ ವಿಡಿಯೋದ. ಈಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮುಂದೆ ಹೋಗ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರ ಇದ್ದಂದ್ರೆ ಶೇರ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಒಂದು ಅಂಕದಲ್ಲಿ ಯಾವ ರೀತಿ ಬರೀಬೇಕ್ರಿ ನಾವು ಇದೇನು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಗೌರ್ಮೆಂಟ್ದವ್ರಲ್ಲ ಈ ಕ್ವಶನ್ ಪೇಪರ್ ಒಳಗೆ ಏನು ಹೇಳ್ಯಾರಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಆನ್ಸರ್ಗಳನ್ನು ಅದಾವ. ಇವು 3 ಕ್ವಶನ್ ಪೇಪರ್ 1, 2 ಮತ್ತು 3 ಕ್ವಶನ್ ಪೇಪರ್ ಮತ್ತು ಪ್ರಿಪರೇಟರಿ 2 ಕ್ವಶನ್ ಪೇಪರ್, ಟೋಟಲ್ ಆಗಿ 5 ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದರೆ 80 ಅಂಕಗಳನ್ನು ಪಡಿಬಹುದು. ಯಾವ ಕ್ವಶನ್ಗಳು ಬರ್ತಾವ, ಯಾವ ರೀತಿ ಆನ್ಸರ್ ಮಾಡಬೇಕೆಂಬುದನ್ನು ನೋಡ್ರಿ. ಈ ಪ್ಯಾಟರ್ನ್ ಪ್ರಕಾರನ ಆ್ಯನ್ಯುವಲ್ ಎಕ್ಸಾಮ್ ಬರ್ತದೆ. ನಿಮ್ಗೆ ಆ್ಯನ್ಯುವಲ್ ಎಕ್ಸಾಮ್ ಇದೆ, ಸೇಮ್ ಪ್ಯಾಟರ್ನ್ ಇರ್ತದೆ. ಬರ್ರಿ ಕ್ವಿಕ್ಕಾಗಿ ನೋಡಿ. ಮತ್ತು ಸೆಕೆಂಡ್ ಕನ್ನಡ ಪ್ರಿಪ್ರೇಟ್ರಿ ಅದರ ಕೀ ಆನ್ಸರ್ಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡಿದೆವು. ಆ ವಿಡಿಯೋನ ಐತಿ ಈ ಪ್ಲೇ ಲಿಸ್ಟ್ನೊಳಗೆ, ನೀವು ಹುಡುಕ್ಯಾಡ್ರಿ ಸಿಗ್ತದೆ. ಇದರೊಳಗೆ 1 ಅಂಕದ 10 ಅಂಕಗಳಿರ್ತಾವೆ. 1 ಅಂಕದ ಅಂದರೆ MCQs ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳನ್ನು ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಫಸ್ಟ್ ರಾವಣಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ತದನಂತರ 2 ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು. ತದನಂತರ 3 ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಹಗೆಯನ್ನು ಬಾಲಕನೆಂದು ಉಪೇಕ್ಷಿಸಬಾರದು. ತನ್ನಿಂದ ಉಪಕಾರ ತೋಟಕ್ಕಾದರೂ ಇಲ್ಲ ಭಿನ್ನಾನ ಮಾತಿಗೆ. ಸರಿಯಾದ ಉತ್ತರ ಆದ್ರೆ ದುರ್ಜನರ ಉಪಕಾರ ಮಾಡದ ಭಿನ್ನಾನದ ಮಾತಾಡುತ್ತಾರೆ. ತದನಂತರ ಯಾವುದಕ್ಕೆ ಸೆಳೆವಿದೆ ಎಂಬ ಕವಿ ಹೇಳುತ್ತಾನೆ? ಜೀವನದ ನದಿಗೆ ಸೆಳೆ ಇದೆ ಎಂಬುದನ್ನು ಇಲ್ಲಿ ತಿಳಿಸ್ತಾನೆ. 6 ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾದ? ಸುಳ್ಳುಗಳಿಂದ ಮುಕ್ತನಾದ. ಇದು ಪ್ರಿಪರೇಟರಿ 2ರಲ್ಲಿ ಬಿದ್ದದ. ತದನಂತರ 7 ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕ ಮಾತಿನ ಆಶ್ರಯವೇನೆಂದರೆ ಹೊರ ರಾಜ್ಯದಿಂದ ಬಂದ ನೆಲೆಸಿದವರು ಇಲ್ಲಿನ ಭಾಷೆಯನ್ನು ಕಲಿಯಲೇಬೇಕು ಎಂಬುದನ್ನು ತಿಳಿಸ್ತಾನೆ. ಇದು ಸರಿಯಾದ ಉತ್ತರ. ತದನಂತರ 8 ಕೃಷ್ಣೇಗೌಡನ ಆಣೆಯ ಮೊದಲು ಯಾವ ಮಠದಲ್ಲಿತ್ತು? ಗೂಳೂರು ಮಠದಲ್ಲಿತ್ತು. ಇದು ಪ್ರಿಪರೇಟರಿ 2 ಒಳಗೆ ಬಿದ್ದದ. ಆನ್ಸರ್ ನೋಡ್ಕೊರಿ. ತದನಂತರ 9 ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ನಾಗರಾಜ್ ಕೋವಿ ಹಿಡಿದ ಶಿಕಾರಿ ಗಡ್ಡಿಯಲ್ಲಿ ಕುಳಿತಿದ್ದ. ತದನಂತರ 10 ಇದ್ದಿದ್ದನ್ನು ನಡ್ಕೊಂಡು ಹೋದ್ರೆ ಕಷ್ಟ ಆಗ್ತದ, ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು ಕುರ್ಚಿನೂ ಉಳಿಸಿಕೊಂಡು ಟರ್ಮು ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬ್ ಮಾತಿನ ಮರ್ಮವೇನೆಂದರೆ ಅಧಿಕಾರ ಉಳಿದರೆ ಸಾಕು ಎಂಬುದನ್ನು ಖಾನ್ ಸಾಹೇಬರಾಗಿರ್ತದೆ. 10ನೇದು ತದನಂತರ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿರುವ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ. ಇಲ್ಲಿ 5 ಮಾರ್ಕ್ಸ್ ಇರ್ತಾವ. 11 ದುರಾಸೆಯ ಹುಡುಗನನ್ನು ನಿರಾಕರಿಸವರು ಯಾರು? ನಿಶಾ ಶರ್ಮಾ ಅವರು ಏನ್ ಮಾಡ್ತಾರ? ನಿರಾಕರಿಸ್ತಾರ. 12 ದನಿಗಳ ಹೊಳೆಯುವ ಹೂಳೆತ್ತಲ ಸೂಚಿಸುವುದು ಯಾರಿಂದ? ಕುದುಪನಿಗೆ ಸೂಚಿಸ್ತಾರ. ಡ್ಯಾಶ್ ಅವರ ಕಲಾಂ ಅವರ ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದರು. ಶಿವ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕಲಾಂನ ಶಾಲೆಗೆ ಕಳುಹಿಸುವುದನ್ನು ಏನ್ ಮಾಡ್ತಾರ? ಪ್ರೇರೇಪಿಸ್ತಾರ. ತದನಂತರ 14 ಶೇಷನು ರಾಮಾಯಣ ಕಥೆ ಏನಾಗಿರ್ತಾನ? ವಾಸ ಏನಾಗಿರ್ತಾನ? ಇದು ಪ್ರಿಪರೇಟರಿ 2 ಒಳಗೆ ಬಿದ್ದದ. ಡ್ಯಾಶ್ ಬಾಯಿ ಚಪಲ ಜಾಸ್ತಿ ಇರುತ್ತದ. ಪೆನ್ಷನ್ ಎಂದಾರಿಗೆ ಚಪಲವನ್ನು ಜಾಸ್ತಿ ಇರ್ತದ. 15 16 ಹೊಂದಿಸಿ ಬರೆಯಿರಿ ಅನ್ನ ನೋಡ್ನು. ಹೊಂದಿಸಿ ಬರೆಯಿರಿ. ಇಲ್ಲಿ ಫಸ್ಟ್ ಒನ್ನ ಪುಲಿಗೆರೆ ಸೋಮನಾಥ, ಪುರಂದರದಾಸರು, KS ನಿಸಾರ್ ಅಹಮದ್, ಟಿ ಯಲ್ಲಪ್ಪ ಮತ್ತು ಸುಕನ್ಯಾ ಮಾರುತಿ. ಸರಿಯಾದ ಉತ್ತರಗಳನ್ನ ನಾವು ಮುಂದದ ನೋಡ್ರಿ. ಪುಲಿಗೇರಿ ಸೋಮನಾಥ ಏನು ಸೋಮೇಶ್ವರ ಶತಕ ಆಗ್ತದ.
ಪುರಂದರದಾಸರ ಏನಾಗ್ತದೆ ಅಂದ್ರ ಪುರಂದರ ವಿಠಲ ಆಗ್ತದ. KS ನಿಸಾರ್ ಅಹಮದ್ ಏನಾಕತ್ತಾರ ವ್ಯಕ್ತಿಪರ ಕವನಗಳಾಗಿರ್ತಾವ. ತದನಂತರ T ಯಲ್ಲಪ್ಪ ಏನದ ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ತದನಂತರ ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿರಿ. 17 ರಾವಣ ತನ್ನ ಅಂತಃಪುರದಲ್ಲಿ ಸ್ತ್ರೀಯರನ್ನ ಹೇಗೆ ಸಂತೈಸಿದನು? ಉತ್ತರ ಮಂಡೋದರಿಯು ಮತ್ತು ಸಮಸ್ತ ಅಂತಃಪುರ ಸ್ತ್ರೀಯರನ್ನ ನೋಡಿದರ ರಾವಣ ಅವರ ದೆಸೆಗೆ ನಿಮಗೆಷ್ಟು ಅಪಮಾನ ಉಂಟನ್ನು ಮಾಡಿದ ಅಂಗದಾದಿಗಳನ್ನ ಹುಬ್ಬುಗಂಟಿಸುವಷ್ಟು ಸೆರೆ ಹಿಡಿದು ನಿಮ್ಮ ಮುಂದೆ ತಂದ ಅನೇಕ ಪ್ರಕಾರಗಳನ್ನ ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನ ಕಳೆಯುತ್ತೇವೆ ಎಂದು ಸಂತೈಸ್ತಾರ್ರಿ. ತದನಂತರ 18ನೇ ಪ್ರಶ್ನೆ ವೀರ ಮತ್ತು ಯೋಗಿಗೆ ಯಾವ ಗುಣಗಳಿವೆ? ಅಂದ್ರ ಇಲ್ಲಿ ಪ್ರತಿಯೊಂದು ಕ್ವಶನ್ ಆನ್ಸರ್ ಅದಾವ. ನೀವೇನ್ ಮಾಡ್ಬೇಕಂದ್ರ ಸರಿಯಾದಗಳನ್ನ ಎಲ್ಲಾನು ಪ್ರಿಪೇರ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ರಿ. ಇಲ್ಲಿ ಈ ಸ್ಕ್ರೀನ್ ಒಳಗ ಎಲ್ಲಾನು ಸರಿಯಾದ ಆನ್ಸರ್ಗಳನ್ನ ಅದಾವ. ಕ್ವಶನ್ ಮತ್ತು ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳದಾವ. ಸರಿಯಾಗಿ ನೋಡ್ರಿ, ಅವುಗಳನ್ನ ಬರೀರಿ. ನೀವು ಎಕ್ಸಾಮ್ಗೆ ಇವು 3 ಕ್ವಶನ್ ಪೇಪರ್ ಇರುವ ಕ್ವಶನ್ಗಳನ್ನ ಸರಿಯಾಗಿ ಓದಿದ್ದೆ ಆದಲ್ಲಿ ನಿಮ್ಗೆ ಓದಿದ್ದದಲ್ಲಿ ಏನಾಕತ್ತಂದ್ರ ನಿಮ್ಗೆ ಸರಿ ಉತ್ತರಗಳನ್ನ ಅಲ್ಲಿ ಕರೆಕ್ಟಾಗಿ ಬರಿಬಹುದ್ರಿ. ಇಲ್ಲಿ ಆಯ್ಕೆ ಸಂದರ್ಭ ಸೂಚಿ ಮತ್ತು ಸಾರಾಂಶ ಬರೆಯರಿರ್ತಾರೆ. ಇಲ್ಲಿ ಕಲಿಭೀಮನೆ ಮಿಡುಕುಳ್ಳಗಡ್ಡನಾಗಿರ್ತದೆ. ಇಲ್ಲಿ ಏನ್ ಮಾಡ್ಬೇಕಂದ್ರ ಇದು ಸಂದರ್ಭ ಸಹಿತ ವಿವರಣೆ ಮಾಡಿದ್ರಿ. ಇಲ್ಲಿ ಆಯ್ಕೆ ಇರಬೇಕು, ಸಂದರ್ಭ ಮತ್ತು ಸ್ವಾರಸ್ಯ ಇವು 3 ಅಂತ ಕಂಪಲ್ಸರಿ ಬರಿಬೇಕು. ಇವು 3 ಬರೆದಾಗ ನಿಮ್ಗೆ 3 ಮಾರ್ಕ್ಸ್ ಖಂಡಿತವಾಗಿ ನಿಮ್ಗೆ ಇದು ಮಾಡ್ತಾರೆ, ನಿಮ್ಗೆ ಕೊಡ್ತಾರ. ಅದೇ ರೀತಿ 30 ಬಂಗಾರ ನಿನಗೆ ಸ್ಥಿರವಲ್ಲ. ಇಲ್ಲಿ ಏನು ಹೇಳಿದ ಮ್ಯಾಲ ಸಾರಾಂಶ ಮತ್ತು ಸಂದರ್ಭಗಳನ್ನ ನೀವು ಕರೆಕ್ಟಾಗಿ ಇವನು 3 ಆಯ್ಕೆ ಸಂದರ್ಭ ಸಾರಾಂಶಗಳನ್ನ ಕರೆಕ್ಟಾಗಿ ಬರ್ತಾರೆ. ಏನಾಗ್ತಂದ್ರೆ ನಿಮ್ಗೆ ಎಕ್ಸಾಮ್ಗಳು ಅನುಕೂಲ ಆಗ್ತದೆ. ಅದ್ರ ಪ್ಯಾಟರ್ನ್ ಒಳಗೆ ಬರಿಬೋದು. ಎಲ್ಲರೂ ಇಲ್ಲೇ ಮಿಸ್ಟೇಕ್ ಮಾಡಿದ್ರೆ ನೀವು ಮುಂದೆ ಬರೆಯೋಕ್ಕಾಗಂಗಿಲ್ಲ ರೀ, ತಪ್ಪನ್ನ ಬರೋದಾಗ್ತದೆ. ಸರಿ, ಹಿಂಗೆ ಅದಕ್ಕೆ ವಿಡಿಯೋ ಕೊನೆ ತನಕ ನೋಡ್ರಿ. ಪ್ರತಿಯೊಂದು ವಿಷಯ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಾವ. ತದನಂತರ ಇವು ಎಷ್ಟೋ ಸಂದರ್ಭಗಳನ್ನ ಇರ್ತಾವ, ಅಷ್ಟುಗಳನ್ನ ನೀವು ಟಚ್ ಮಾಡ್ರಿ. ಯಾವ ನನಗೆ ಬರಂಗಿಲ್ಲ ಬಿಡಂಗಿಲ್ಲ ಬಿಟ್ಟು ಬಂದ್ರಂದ್ರೆ ನಿಮ್ಗೆ ಒಂದೊಂದು ಮಾರ್ಕ್ಸ್ ಕಮ್ಮಕ್ಕವು. ನೀವು ಟಚ್ ಮಾಡಿದ್ರೆ 1 ಅಂಕಾರ ಬರ್ತೈತಿ. ಏನು ಬರ್ಲಾರ್ದ ಯಾವತ್ತೂ ಹಂಗೆ ಬಿಟ್ಟು ಬರಬೇಡ್ರಿ. ಯಾರು 80 ಅಂಕಕ್ಕೆ 80 ಬೆಳೆದ ಅವರ ಭಾಳ ಎಫರ್ಟ್ ಹಾಕಿರ್ಬೇಕ್ರಿ. ಯಾವುದಾದ್ರೂ ಒಂದು ವಾಕ್ಯ ಸಂದರ್ಭ ಸೂಚಿಸಿ ಸಾರಾಂಶನ ಬರೆಯಿರಿ ಅಂತ ಹೇಳ್ಯಾರ. ಇಲ್ಲಿ ಪ್ರತಿಯೊಂದನ್ನು ನೋಡ್ರಿ. ಇದ್ರೊಳಗೆ ಒಂದನ್ನು ನಾವು ಇಲ್ಲಿ ತಿಳಿಸ್ಬೋದ್ರಿ. ಇಲ್ಲಿ ಈ ವಿಭಾಗ ಒಳಗ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರೆ. ಇವುಗಳನ್ನ ಇಲ್ಲಿ ಸರಿಯಾದನ್ನ ಕ್ವಶನ್ ಅದಾವ, ಇಂಪಾರ್ಟೆಂಟ್ ಆನ್ಸರ್ ಅದಾವ. ನೀವು ಕ್ಲಿಯರ್ ಆಗಿ ಓದ್ರಿ ಮತ್ತು ಕ್ಲಿಯರ್ ಆಗಿ ಬರೀರಿ. ಯಾಕಂದ್ರೆ ಇವ ಇಂಪಾರ್ಟೆಂಟ್ ಎನ್ಮೇಲೆ ಬರೋ ಕ್ವಶನ್ಗಳನ್ನ ಇಲ್ಲಿ ಜಾಸ್ತಿ ಇರ್ತಾವ. ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನೀವು ಸರಿಯಾಗಿ ನೋಡ್ರಿ. ಒಂದೊಂದು ಕಡೆ 3 ನಡೆಸಿರ್ತಾರೆ, ಅಲ್ಲಿಂದ ನೋಡ್ರಿ. ಕ್ವಶನ್ ಪೇಪರ್ ಎಷ್ಟು ರೆಫರ್ ಮಾಡ್ತಾರಲ್ಲ ಅಷ್ಟು ಅಂಕಗಳನ್ನು ತೆಗೆದುಕೊಳ್ಳುವುದು ಮತ್ತು ಸರಿಯಾಗಿ ಓದುವುದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವ. ಅದಕ್ಕೆ ನೀವು ಸರಿಯಾಗಿ ಓದ್ಕೊಳ್ರಿ. ಇಲ್ಲಿ ಪ್ರತಿ ಒಂದನ್ನು ನಿಮ್ಗೆ ಇಂಪಾರ್ಟೆಂಟ್ ರೀ. ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲವೂ ಇಂಪಾರ್ಟೆಂಟ್ ಆಗಿರ್ತಾವೆ. ಕ್ವಶನ್ನ ಸರಿಯಾಗಿ ಓದ್ಕೊರಿ. ವೇಲಾಯುಧ ಹೆಂಡತಿಯ ಹಣೆಯ ಬಗ್ಗೆ ಸಬತಿ ಮಾಸ್ತಲ್ಯವನ್ನು ಮೂಡಲು ಕಾರಣಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ವಿಭಾಗ ಭಾಷಾ ಒಳಗ ಇಲ್ಲಿ ನೀವು ಕರೆಕ್ಟ್ ಹೋಗ್ಬೇಕು. ಇಲ್ಲಿ ಮಾರ್ಕ್ಸ್ಗಳು ಜಾಸ್ತಿ ಬರ್ತಾವೆ, ನಾನಾರ್ಥದವ. ಇಲ್ಲಿ ತೊರೆ ಅಂದ್ರೆ ತೇಜಸ್ಸು ಮತ್ತು ನದಿ ಆಗಿರ್ತದೆ. ಗುರು ಅಂದ್ರೆ ಗ್ರಹ, 2 ಮಾತು, ಶಿಕ್ಷಕ, ದೊಡ್ಡದು ಮತ್ತು ವಾರದ ಹೆಸರಾಗಿರ್ತದೆ ಗುರು. ಕಲಿ ಅಂದ್ರೆ ಶೂರ, ಒಂದು ಯುಗ ಆಗಿರ್ತದೆ, ಕೊಳೆ ಆಗಿರ್ತದೆ. ಇಲ್ಲಿ ಇವ್ನು ನೋಡ್ಕೊರಿ. ಅಂದ್ರೆ ಇಲ್ಲಿ ಮಾರ್ಕ್ಸ್ ಕನ್ಫ್ಯೂಸ್ ಆಗ್ತದೆ ನಿಮ್ಗೆ. 46ನೇ ಪ್ರಶ್ನೆ, ಇದಕ್ಕೂ 2 ಅಂಕ ಇರ್ತದೆ. ಇಲ್ಲಿ ಹುಸಿ ನಿದ್ರೆ ಗುಣವಾಚಕ. ಹುಸಿ ನಿದ್ರೆ ಅಂದ್ರೆ ಹುಸಿಗಿರ್ತದೆ. ಗೋಗೆ ಮರ ಅಂದ್ರೆ ಮರಿ ಆಗಿರ್ತದೆ. ಬೆಳ್ಳಿ ಲೋಟ ಅಂದ್ರೆ ಬೆಳ್ಳಿ ಆಗಿರ್ತದೆ. ತದನಂತರ ಕೆಳಗಿನ ಕ್ರಿಯಾ ಧಾತುಗಳನ್ನು ರೂಪದಲ್ಲಿ ಬರೆಯಿರಿ.
ನಿಂದರು ಅಂದ್ರೆ ನಿಲ್ಲು, ಬಂದಿತು ಬರು, ಕುಣಿದನು ಕುಣಿ. ತದನಂತರ 48 ಈ ಕೆಳಗಿನ ಕ್ರಿಯಾಪದ ಕಾಲಗಳನ್ನು ಗುರುತಿಸಿ ಬರೆಯಿರಿ. ಹಾಡುಗಳು ಭವಿಷ್ಯತ್ ಕಾಲ, ಹೇಳುತ್ತಾನೆ ವರ್ತಮಾನ ಕಾಲ, ಹೋದರು ಭೂತಕಾಲ. ತದನಂತರ 49 ಕೆಳಗಿನ ಪದಗಳನ್ನು 2 ವಿಭಕ್ತಿಯ ಹೆಸರುಗಳನ್ನು ಬರೆಯಿರಿ. ದೂರ್ದೋಳ್ ಅಂದ್ರೆ ಸಪ್ತಮಿ, ಮನೆಗೆ. ಚತುರ್ಥಿ, ಚಲ್ಬನ್ ಅಂದ್ರೆ ಷಷ್ಠಿ ಆಗಿರ್ತದ. ಕೆಳಗಿನ ಪದವನ್ನು 2 ತಸ್ತಮ ರೂಪದಲ್ಲಿ ಬರೆಯಿರಿ. ಶ್ರೀ ಅಂದ್ರೆ ಸಿರಿ, ಶಿರ ಅಂದ್ರೆ ಶಿರ, ರಾಯ ರಾಜ. ಇದು ತಸ್ತಮ ರೂಪ. ತದನಂತರ ನಿಮಗೆ ಪತ್ರ ಲೇಖನ ಕೊಟ್ಟಿರ್ತಾರೆ, ಪ್ರಬಂಧ ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದು ಪ್ರಬಂಧ ಬರೆಯುತ್ತೆ. ಮತದಾನದ ಮಹತ್ವ ಇರ್ತದೆ, ಇದನ್ನು ಸರಿಯಾಗಿ ನೋಡ್ಕೊರಿ. ಇದು 4 ಅಂಕಕ್ಕೆ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ವಿಷಯ ಮತ್ತು ವಿವರಣೆ ಹಂತ ಹಂತವಾಗಿ ಅದರ ಬಗ್ಗೆ ಹೇಳ್ಕೊತ ಹೋಗ್ಬೇಕು. ತದನಂತರ ಮತದಾನದ ಮಹತ್ವ ಏನೈತೆ ಎಂಬುದನ್ನು ನೀವಲ್ಲಿ ತಿಳಿಸ್ರಿ. ತದನಂತರ ನಿಮ್ಮ ಲಾಸ್ಟ್ಗೆ ಪತ್ರ ಲೇಖನ ಇರ್ತದ. ಇಲ್ಲಿ ಉಪಸಂಹಾರ 2 ಪೇಜ್ ಮಿನಿಮಮ್ ಆಗ್ಬೇಕ್ರಿ. ಇಲ್ಲಿ ಕ್ರೀಡೆ ಮತ್ತು ನಮ್ಮ ಆರೋಗ್ಯ 6 ಕ್ವಶನ್ ರೀ. 6 ಕ್ವಶನ್ ನೀವು ಕರೆಕ್ಟಾಗಿ ನೋಡ್ರಿ. ತದನಂತರ ಆತ್ಮರಕ್ಷಣೆ, ಇಲ್ಲಿ ಉಪಸಂಹಾರ ಇಲ್ಲಿ ಎಂಡ್ ಆಯ್ತ್ರಿದ. ತದನಂತರ ಇಲ್ಲಿ ಪತ್ರ ಲೇಖನ, ಯಾವುದಾದ್ರು 2 ಪತ್ರ ಲೇಖನ ಬರೆಯತ್ತಿದ್ದಾರೆ, ಇಲ್ಲಿ ನೋಡ್ಕೋರಿ ಸರಿಯಾಗಿ. ಪತ್ರ ಲೇಖನ ಇಲ್ಲಿ 4 ಅಂಕಗಳ ಫಿಕ್ಸ್ ಇರ್ತಾವ. 2 ಪತ್ರ ಲೇಖನಗಳನ್ನ ಕೊಟ್ಟಿರ್ತಾರೆ, ಅದ್ರ ಚಾಯ್ಸ್ ಮಾಡ್ಕೊರಿ, ಒಂದು ಯಾವ್ದಾರು ಬರಿಬಹುದ್ರಿ ನೀವು. ಆಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ.